ಜೆ.ಟಿ. ಪಾಟೀಲ್ ಹೆಂಗದಾರ ಅಂತಂದ್ರೆ ಅವ್ರಿಗೆ 74 ವರ್ಷ ಆಗಿರ್ಬೋದು. ಅವರು ತಮ್ಮ ಕ್ಷೇತ್ರದಲ್ಲಿ 25 ವರ್ಷದ ಯುವಕನಂತೆ ಓಡಾಡಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಮ್ಮ ಜೆ.ಟಿ. ಪಾಟೀಲ್. ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಹನುಮಂತ ಕಾಕಡ್ಕಿ ಮತ್ತು ಕಾಂಗ್ರೆಸ್ ಯುವ ರಾಜ್ಯ ಸಮಿತಿ ಸಂಯೋಜಕರಾದ ಒಂದು ತಿಳುವಳಿಕೆಯಿಂದ ಮಾತನಾಡಬೇಕು, ಎಚ್ಚರದಿಂದ. ಪ್ರವೀಣ್ ಪಾಟೀಲರ ವ್ಯಕ್ತಿತ್ವ ವಿಷಯದಲ್ಲಿ ಶಾಸಕ ಜೆ.ಟಿ. ಪಾಟೀಲರ ಮತ್ತು ಮಾಜಿ ಸಚಿವರಾದ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ನಾವು ಕಾನೂನಿನ ಮೊರೆಗೆ ಹೋಗಬೇಕಾಗೈತೆ. ಪಾಟೀಲರ ಬಗ್ಗೆ ಹಗುರವಾಗಿ ಮಾತನಾಡಿದ ಹಸಿರು ಸೇನೆ ಪದಾಧಿಕಾರಿ ಸಿದ್ದಪ್ಪ ಬಳಗಾನೂರಿಗೆ ಯಾವ ನೈತಿಕ ಹಕ್ಕು ಇದೆ? ಕಾಂಗ್ರೆಸ್ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯ ಕೊಡುವಲ್ಲಿ ಈ ಇಬ್ಬರು ಮುಖಂಡರ ಕೊಡುಗೆ ಅಪಾರವಾಗಿದೆ. ಈ ಇಬ್ಬರು ನಾಯಕರು ಎಲ್ಲ ಸಮುದಾಯದ ಜನರ ಮನಸ್ಸು ಮತ್ತು ಪ್ರೀತಿ ಗೆದ್ದವರು. ಬೆಳಿಗ್ಗೆ ಮತ್ತು ಕ್ಷೇತ್ರದ ಜನತೆ ಅಷ್ಟೇ ಅಲ್ಲ, ರಾಜ್ಯದ ತುಂಬೆಲ್ಲ ಅವರ ಸೇವೆ. ಹಿಂದುಳಿದ ಜನರಿಗೆ ಈ ಇಬ್ಬರು ಮುಖಂಡರಿಂದ ಅನ್ಯಾಯವಾಗಿಲ್ಲ. ಈ ವಿಷಯದಲ್ಲಿ ಮಾತನಾಡಲು ನಿನಗೆ ನೈತಿಕ ಹಕ್ಕಿಲ್ಲ. MLA ಸಾಹೇಬರಿಗೆ ಮತ್ತು SR ಪಾಟೀಲ್ ಅವರಿಗೆ ಕೆಲವೊಂದು ಮಾತುಗಳನ್ನು ಆಡ್ಯಾರ. ಅದಕ್ಕೆ ನಾವು ಸೂಕ್ತವಾದಂಥ ಉತ್ತರವನ್ನು ಅವ್ರಿಗೆ ನಾವು ಕೊಡಬೇಕಾಗೈತಿ. ಕೊಟ್ಟೇವಿ. ಈಗ ನಮ್ಮ ಇದರಿಂದ ಪ್ರೆಸ್ ಮೀಟ್ಲಿಂದ ಏನಪ್ಪ ಅಂದ್ರೆ ಅವ್ರಿಗೆ ಸೂಕ್ತವಾದಂಥ ಉತ್ತರವನ್ನು ನಾವು ಕೊಟ್ಟೇವಿ. ಅದಕ್ಕೆ ಬಳಗಾನೂರವ್ರು ಇನ್ನು ಮಾತನಾಡ್ಬೇಕಾದ್ರೆ ಒಂದು ತಿಳುವಳಿಕೆಯಿಂದ ಮಾತನಾಡಬೇಕು, ಎಚ್ಚರದಿಂದ ಮಾತನಾಡಬೇಕು, ಅರ್ಥಗರ್ಭಿತವಾಗಿ ಮಾತನಾಡ್ತಕ್ಕಂಥ ಒಂದು ಕಲೆಯನ್ನು ನಾವು ಕಲ್ಕೋಬೇಕಿದ್ ಮ್ಯಾಗ. ಇವತ್ತು ಏನಾಗೈತೆ ಅಂದ್ರೆ SR ಪಾಟೀಲ್ ಜೆ.ಟಿ. ಪಾಟೀಲ್ ಹೆಂಗದಾರ ಅಂತಂದ್ರೆ ಅವ್ರಿಗೆ 74 ವರ್ಷ ಆಗಿರ್ಬೋದು. ಅವರು ತಮ್ಮ ಕ್ಷೇತ್ರದಲ್ಲಿ 25 ವರ್ಷದ ಯುವಕನಂತೆ ಓಡಾಡಿ ಕೆಲಸ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ ನಮ್ಮ ಜೆ.ಟಿ. ಪಾಟೀಲ್ ಹೊಂದಾರಿ. ಅಂಥವ್ರಿಗೆ ಇಂಥ ಮಾತುಗಳನ್ನು ಆಡ್ತಕ್ಕಂಥ ಬಳಗಾನೂರವ್ರೆ, ನಿಮಗೆ ನಿಯತ್ತೆಲ್ಲದ, ನೀವು ಮಾತನಾಡ್ತಕ್ಕಂಥ ಮಾತಿನಲ್ಲಿ ಒಂದು ಶಕ್ತಿ ಏನದ, ಆ ಮಾತನಾಡ್ತಕ್ಕಂಥ ಮಾತಿನಲ್ಲಿ ಶಕ್ತಿ ಇಟ್ಕೊಂಡು ಮಾತಾಡ್ರಿ, ನಿಮ್ಮ ಮೌಲ್ಯ ಬರ್ತತಿ, ಒಂದು ಗೌರವ ಬರ್ತದೆ. ಇವತ್ತು ನೀವು ಒಂದು ಹುದ್ದೆಯಲ್ಲಿ ಅದೀರಂತಂದ್ರೆ ಗೌರವಿತವಾದಂಥ ಮಾತುಗಳನ್ನು ಮಾತನಾಡಬೇಕು. ಎಲ್ಲರೂ ಯಾವ್ದಾರು ಮಾತನಾಡಿ ನೀವು ಸಣ್ಣವ್ರು ಆಗಕ್ಕೆ ಹೋಗ್ಬೇಡ್ರಿ. ಒಂದು ಹಸಿರು ನಿಶಾನೆ ಇದರಲ್ಲಿ ಏನಪ್ಪ ನೀವು ಪದಾಧಿಕಾರಿಗಳಿದ್ದೀರಿ, ಅದಕ್ಕೆ ನೀವೆಲ್ಲ ತಿಳ್ಕೊಂಡು ಇನ್ನು ಮಾತನಾಡಬೇಕು. ಇವತ್ತು SR ಪಾಟೀಲ್ ಏನು ಮಾಡ್ಯಾರ ಅಂತಂದ್ರೆ ಸಾವಿರಾರು ಜನರಿಗೆ ಉದ್ಯೋಗ ಕೊಟ್ಟಾರ ಅವರು. ಅಂಥ ವ್ಯಕ್ತಿಯ ಬಗ್ಗೆ ನೀವು ಎಂಥ ಮಾತುಗಳನ್ನು ಆಡ್ತಾ ಇದ್ದೀರಿ, ಇದು ಸರಿಯಾದ ಮಾರ್ಗ ಅಲ್ಲ. ಇನ್ನು ನೀವು ಏನಾದರೂ ಮಾತನಾಡಬೇಕಾತಂತಂದ್ರೆ ಅರ್ಥಗರ್ಭಿತವಾಗಿರ್ಬೇಕು, ಅದಕ್ಕೆ ಮೌಲ್ಯವಾಗಿರ್ಬೇಕು, ಅದು ಗೌರವ ಬರ್ತಕ್ಕಂಥ ಮಾತುಗಳನ್ನು ಇನ್ಮ್ಯಾಗ ನೀವು ಆಡ್ರಿ ಅಂತ ನಿಮ್ಗೆ ಎಚ್ಚರಿಕೆ. ನಾವು ಜಗಳ ತೊಗೊಂಬಂದ ನಮ್ಮ ಪಕ್ಷಕ್ಕೆ ಹಾಕ್ಯಾರ ಇವ್ರು ಏನ್ರಿ, ಪಕ್ಷಕ್ಕೆ ಹಾಕಿ ಅದೇನಾಯ್ತು ನಮ್ಮ ಸಾಹೇಬ್ರ ಮತ್ತು ಇವ್ರು ಪ್ರವೀಣ್ ಗೌಡ್ರು ಇದು ವೈಯಕ್ತಿಕ ಜಗಳ ತಂದ ಭಾರಿ ಸಂಬಂಧ, ಇವು ಪಕ್ಷಕ್ಕೆ ಸಂಬಂಧ ಇಲ್ಲ. ಮತ್ತು ಮುಂದೆ ಏನಾಗೈತೆ ಅಂದ್ರೆ ಅದು ಏನಾರು ಇರಲಿ, ಅವ್ರವ್ರು ನಮ್ಮವ್ರ, ಇಬ್ರು ನಮ್ಮವ್ರ. ಅದನ್ನ ನಮ್ಮ ಸಾಹೇಬ್ರು ಏನು ಬಗೆಹರಿಸ್ತಿದ್ರು, ಇಬ್ರು ನಮ್ಮ SR ಪಾಟೀಲ್ ಇದ್ರು, ಜೆ.ಟಿ. ಪಾಟೀಲ್ ಇದ್ರು, ಕರೆಸಿ ಸಮಾಧಾನ ಮಾಡಿ ಹೇಳ್ತಿದ್ರು ಅವರು. ಅದನ್ನ ಏಕ್ದಮ್ ಇವ ಸಿದ್ದಪ್ಪ ಬಳಗಾನವರು ನಿನ್ನೆ ನೀವು ಹಿಂದುಳಿದವ್ರಿಗೆ ಅನ್ಯಾಯ ಮಾಡಾಕತ್ತೀರಿ, ಹಿಂದುಳಿದವ್ರನ್ನ ಪೂರ ಮೂಲಿ ಮಾಡಾಕತ್ತೀರಿ ಅಂತ ಹೇಳಿಕೆ ಕೊಟ್ರು. ಯಾರಪ್ಪ ಯಾರು ಹಿಂದುಳಿದವ್ರಿಗೆ ಹೇಳಿದ್ರು? ಇದ ಕಾಕಲ್ಕಿ ಹನುಮಂತನವ್ರು 20 ವರ್ಷದ ಹಿಂದೆ ಏನಿದ್ರು, ಈಗ ಏನಾಗ್ಯಾರ? ಇದು ಒಂದೇದ್ದ ಪ್ರವೀಣ್ ಗೌಡ್ರು ತಳದಿಗೆ ಶ್ರೀಮಂತ್ರ. ಈ ಪಕ್ಷದಾಗ ಅವ್ರು ಅದಾರ, ಇಲ್ಲ ಅನ್ನಂಗಿಲ್ಲ. ಅವ್ರೇನು ಇವ್ರು ಗಳಿಸ್ಯಾರ, ಅವ್ರು ಗಳಿಸ್ಯಾರ, ಪಕ್ಷದಿಂದ ಲಾಭ ತಗೊಂಡವ್ರು ಯಾರು ಅದನ್ನ ವಿಚಾರ ಮಾಡ್ಕೊ. ಇದು ಒಂದೇದ್ದ ಬಚ್ಚ ಹುಡುಗನ ಒಬ್ಬನ ಚೂ ಬಿಟ್ರ ಅಂತ ಹೇಳಿದ್ರು. ಯಾರು ಚೂ ಬಿಟ್ರು? SR ಪಾಟೀಲ್ ಬಿಟ್ರ. ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮುಳುಗಡೆ ಸಂತ್ರಸ್ತರು, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗಗಳು ಬಲಿಷ್ಠ ಆಗಬೇಕು. ಈ ಬಲಿಷ್ಠ ಇವರೆಲ್ಲರೂ ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಅನ್ನುವಂಥ ಒಂದು ವಿಷನ್ ಏನಿದೆಯೋ, ಒಂದು ದೃಷ್ಟಿಕೋನ ಏನಿದೆಯೋ, ಇದು ಜೆ.ಟಿ. ಪಾಟೀಲ್ ಸಾಹೇಬರ ಒಂದು ಅತ್ಯುತ್ತಮವಾದಂಥ ದೃಷ್ಟಿಕೋನ. ಸನ್ಮಾನ್ಯ ಶ್ರೀ SR ಪಾಟೀಲ್ ಅವರ ದೃಷ್ಟಿಕೋನ. ಇವೆಲ್ಲವನ್ನ ನಾವು ತಿಳ್ಕೋಬೇಕಾಗ್ತದೆ. ಈ ಸಂದರ್ಭದೊಳಗೆ ಪತ್ರಿಕಾಗೋಷ್ಠಿಯಲ್ಲಿ ನಾವು ಮಾತಾಡಬಹುದು. ಮಾತಿಗೆ ಒಂದು ತೂಕ ಇದೆ, ಸಂಘಟನೆಗೂ ಒಂದು ತೂಕ ಇದೆ. ಎಲ್ಲವೂ ಸಿದ್ಧಾಂತದ ಮೇಲೆ ನಡಿಬೇಕು. ಅದಕ್ಕಾಗಿ ನಾವು ಕಾಂಗ್ರೆಸ್, ನೀವು ಇವತ್ತೇ ಬಳಗಾನೂರವರು ಹೇಳ್ತಾ ಇದ್ದೇವೆ, ನೀವು ಒಂದು ವೇಳೆ ನೀವು ಇದೇ ಪದೇ ಆಗಿ ನಮ್ಮ ಸನ್ಮಾನ್ಯ ಶ್ರೀ ಜನಪ್ರಿಯ ಶಾಸಕರಾದಂಥ ಜೆ.ಟಿ. ಪಾಟೀಲ್ ಅವರ ಬಗ್ಗೆ, ಹಿಂದಿನ ನಮ್ಮ ಸಚಿವರಾದಂಥ SR ಪಾಟೀಲ್ ಅವರ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡು ನೀವು ಮಾತಾಡಬೇಕು.
ಒಂದು ವೇಳೆ ಇದೇ ಧೋರಣೆ ಮುಂದುವರಿಸಿದರೆ ನಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ನಾವು ಕಾನೂನಿನ ಮೊರೆಗೆ ಹೋಗ್ಬೇಕಾಗತ್ತೆ. ನೀವು ಕಾನೂನು ಕ್ರಮವನ್ನು ಎದುರಿಸಬೇಕಾಗತ್ತೆ ಬಳಗಾನೂರವರೇ. ಇದನ್ನ ಬಹಳ ನೆನಪಿನಲ್ಲಿ ಇಟ್ಕೋರಿ. ಅದಕ್ಕಾಗಿ ಆತ್ಮೀಯ ಎಲ್ಲ ಮಾಧ್ಯಮ ಮಿತ್ರರು ತಾವು ಕೂಡ ಈ ಬಂದಂಥ ಲೈವನ್ನು ಕೇಳಿದ್ದೀರಿ. ನೀವು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿಗೆ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರಿಗೆ ಹಾಗೂ SR ಪಾಟೀಲ್ ಸಾಹೇಬರಿಗೆ ಒಬ್ಬ ಸಂಘಟನೆಯ ಪದಾಧಿಕಾರಿಯಾಗಿ ಆ ರೀತಿ ಮಾತನ್ನು ಬಳಸಬಾರ್ದು. ಒಂದು ಸಣ್ಣ ಜಗಳ ಆಗಿರ್ಬೋದು ನಮ್ಮಲ್ಲಿ, ಅದು ನಮ್ಮ ಕೌಟುಂಬಿಕ ಭಿನ್ನಾಭಿಪ್ರಾಯ. ಇದನ್ನು ನಾವು ಬಗೆಹರಿಸ್ಕೋತೀವಿ. ಮುಂದಿನ ಮಾತುಗಳನ್ನು ಆತ್ಮೀಯರೇ, ತಾವು ಕೂಡ ಮಾಧ್ಯಮ ಮಿತ್ರರು, ತಾವು ಬೀಳಿಗಿ ರಾಜಕಾರಣವನ್ನು ನೋಡಿದರೆ ನನ್ನ ತಿಳುವಳಿಕೆ ಮಟ್ಟಿಗೆ ನನಗೂ ಈ ಸದ್ದ 52ನೇ ವಯಸ್ಸ. ನಾನು 23ನೇ ವಯಸ್ಸಿನಲ್ಲಿ ಜೆ ಟಿ ಪಾಟೀಲ್ ಸಾಹೇಬರ ಒಬ್ಬ ಹಿಂಬಾಲಕನಾಗಿ, ಒಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ರಾಜಕೀಯ 23ನೇ ವಯಸ್ಸಿನಲ್ಲಿ ನಾನು ಒಬ್ಬ ಕಾರ್ಯಕರ್ತನಾಗಿ ಬಂದೆ. ನಂತರದಲ್ಲಿ ನಾನು ಅನೇಕ ವರ್ಷಗಳನ್ನು ಕಂಡಾಗ ಸನ್ಮಾನ್ಯ ಶ್ರೀ ಜೆ ಟಿ ಪಾಟೀಲ್ ಸಾಹೇಬರು, SR ಪಾಟೀಲ್ ಸಾಹೇಬರು ಅನೇಕ ನಮಗೆ ಮಾರ್ಗದರ್ಶನವನ್ನು ನೀಡಿದ್ದಾರೆ. ಒಳ್ಳೆಯ ಮಾರ್ಗದಲ್ಲಿ ಇವತ್ತು ನಾವು ಸಾಗಬೇಕಾದ್ರೆ ಅವರ ಹಾದಿ ಮತ್ತು ಅವರು ಹಾಕಿಕೊಟ್ಟಂಥ ಆದರ್ಶಗಳು ನಮಗೆ ಕಾರಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗ ನಮ್ಮ ಅನಿಮಿರಿಯ ಪ್ಯಾಟಿಮಠ ಅಜ್ಜಾರು ಮಾಧ್ಯಮ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ನಿನ್ನೆ ದಿನ ಒಬ್ಬ ಹಸಿರು ಸೇನೆ ಬೀಳಿಗಿ ತಾಲೂಕಿನ ಪದಾಧಿಕಾರಿಯೊಬ್ಬರು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ, ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಬಗ್ಗೆ, ನಮ್ಮ ಶಾಸಕರ ಬಗ್ಗೆ ಮತ್ತು ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ SR ಪಾಟೀಲ್ ಸಾಹೇಬರ ಬಗ್ಗೆ ಅವಹೇಳನಕಾರಿಯಾಗಿ ತೇಜಾವಧಿಯನ್ನು ಮಾಡಿರ್ತಕ್ಕಂಥ ಅವರ ಒಂದು ನಡೆಯನ್ನು ನಾವು ಇಲ್ಲಿ ಬೀಳಿಗಿ ತಾಲೂಕಿನ ಎಲ್ಲ ಅಲ್ಪಸಂಖ್ಯಾತರು, ದಲಿತ ಹಿಂದುಳಿದ ವರ್ಗದ ಘಟಕದ ವತಿಯಿಂದ ನಾವು ಅದನ್ನು ಖಂಡಿಸ್ತೇವೆ. ಈ ವೈಯಕ್ತಿಕವಾಗಿರ್ತಕ್ಕಂಥ ತೇಜಾವಧಿಯನ್ನು ನಾವು ನೀವು ಈ ರೀತಿ ಮಾಡ್ಕೋತಾ ಹೋದ್ರೆ ಮುಂದಿನ ದಿನಮಾನದೊಳಗೆ ಅದರ ಒಂದು ಪರಿಣಾಮವನ್ನು ಎದುರಿಸಬೇಕಾಗತ್ತೆ ಅಂತೇಳಿ ನಾವು ಸೂಚ್ಯವಾಗಿ ನಿಮ್ಗೆ ಎಚ್ಚರಿಕೆಯನ್ನು ಕೊಡ್ತೀವಿ. ಜೊತೆಗೆ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಹಿರಿಯರ ಒಂದು ಅಭಿಪ್ರಾಯ ಏನೈತಪ್ಪ ಅಂತಂದ್ರೆ, ಇಲ್ಲಿವರೆಗೂ ಸಾಮಾಜಿಕ ನ್ಯಾಯದ ಬಗ್ಗೆ ನೀವು ಒಂದು ಮಾತು ಹೇಳಿದ್ರಿ. ಸಾಮಾಜಿಕ ನ್ಯಾಯ ನಮ್ಮ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಇಡೀ ಒಂದು ರಾಜ್ಯಕ್ಕೆ, ಇಡೀ ದೇಶಕ್ಕೆ ಸಾಮಾಜಿಕ ನ್ಯಾಯದ ಪಾಠವನ್ನು ಕಾಂಗ್ರೆಸ್ ಪಕ್ಷನ ಮೊದಲು ಕಲಿಸಿಕೊಟ್ಟಿದ್ದು. ಅಂತ ಕಾಂಗ್ರೆಸ್ ಪಕ್ಷದ ನಡಾವಳಿಯಲ್ಲಿ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇಬ್ಬರು ಹಿಂದುಳಿದ ವರ್ಗದ ಶಾಸಕರಿದ್ದಾರೆ ಮತ್ತು ಒಬ್ಬರು ದಲಿತ ವರ್ಗವನ್ನು ಪ್ರತಿನಿಧಿಸುವಂತ ತಿಮ್ಮಾಪುರ ಸಾಹೇಬರು ಮಂತ್ರಿಗಳಾಗಿದ್ದಾರೆ. ಇಂತಹ ಒಂದು ಇದರಲ್ಲಿ ದಲಿತರು, ಹಿಂದುಳಿದ ವರ್ಗದ ಅಲ್ಪಸಂಖ್ಯಾತರು ಅಂತೇಳಿ ನೀವು ಒಂದು ಇದನ್ನು ಬಳಸ್ತಾ ಇದ್ದೀರಿ. ದಯವಿಟ್ಟು ನಿಮಗೆ ಒಂದು ಬದ್ಧತೆ ಅನ್ನೋದು ಏನಿದೆ ಇತ್ತಂದ್ರೆ ವಸ್ತುನಿಷ್ಠವಾಗಿರ್ತಕ್ಕಂಥ ನೀವು ಮಾತಾಡಬೇಕು. ನೀವು ಬರೀ ನಾನು ಹೆಬ್ಬಟ್ಟ ಇದು ಅಂತೇಳಿ ಏನು ಸಿಕ್ಕದ ಮಾತಾಡ್ಕೋತ ಹೋದ್ರೆ ಅದು ನಾವು ಸಹಿಸಲು ಸಾಧ್ಯ. ಇನ್ನು ಮುಂದೆ ಇದು ಕಾಂಗ್ರೆಸ್ ಪಕ್ಷದ ನಾಯಕರ ಜಗಳ, ಅದು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜಗಳ. ಈಗ ಅವ್ರದ್ದು ಒಂದು ವ್ಯವಹಾರಿಕವಾಗಿರ್ತಕ್ಕಂಥ ಒಂದು ಜಗಳ, ವೈಯಕ್ತಿಕ ಜಗಳವನ್ನು ತಂದು ಒಂದು ಪಕ್ಷಕ್ಕೆ ಅಂಟಿಸೋದಾಗ್ಲಿ ಅಥವಾ ಒಂದು ಜಾತಿಗೆ ಸೀಮಿತಗೊಳಿಸೋದಾಗ್ಲಿ ನೀವು ಮಾಡೋಕೆ ಹೋಗಬೇಡ್ರಿ. ಇದನ್ನ ನಾವು ಕಡಾಖಂಡಿತವಾಗಿ ಇದನ್ನ ನಾವು ಖಂಡಿಸ್ತೀವಿ ಅಂತೇಳಿ ನಿಮ್ಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ಇದು ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಿರಿಯರು ಗಮನಿಸ್ತಾ ಇದ್ದಾರೆ. ಇದಕ್ಕೆಲ್ಲರಿಗೂ ನಾವು ನಿಮ್ಮ ಮುಖಾಂತರ ಈ ಸಾಮಾಜಿಕ ನ್ಯಾಯದ ಪಾಠವನ್ನ ಕಲಿಬೇಕಾಗಿಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊರಿ. ಇನ್ನು ಮುಂದೆ ಇಂಥ ಒಂದು ಇದ್ರೊಳಗೆ ನೀವು ಬಂದದ್ದಾದ್ರೆ ಎಲ್ಲ ನಾವು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಸಾಮೂಹಿಕವಾಗಿ ನಾವೆಲ್ಲರೂ ಕೂಡಿ ನಿಮ್ಮನ್ನ ಒಂದು ಪ್ರಶ್ನೆ ಮಾಡುವಂತ ಇದು ಬರ್ತೈತಿ. ಅದನ್ನ ನೀವು ಎದುರಿಸ್ಬೇಕಾಕೈತಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾ, ಉಳಿದವರು ಹಿರಿಯರು ಎಲ್ಲರೂ ಮಾತಾಡ್ಯಾರ. ನಾವು ಮಾತಾಡಕ ನನಗೂ ಕೂಡ ಅವಕಾಶ ಮಾಡಿಕೊಟ್ಟಿರಿ. ನಾನು ಕೂಡ ಈ ಒಂದು ನಿನ್ನೆ ನಡೆದಿರ್ತಕ್ಕಂಥ ಜಿಲ್ಲಾ ಪತ್ರಿಕಾಗೋಷ್ಠಿಯಲ್ಲಿ ನಡೆಯನ್ನ ನಾನು ಇದನ್ನ ಖಂಡಿಸ್ತೀನಿ ಅಂತೇಳಿ ಹೇಳ್ತಾ, ಮುಂದಿನ ದಿನಮಾನದೊಳಗೆ ಇದಕ್ಕೆ ನಮ್ಮ ಪಕ್ಷದ ಹಿರಿಯರಾಗಲಿ, ನಮ್ಮ ದಲಿತರು, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಎಲ್ಲ ಹಿರಿಯರು ಮತ್ತೆ ಸಾಮಾಜಿಕ ನ್ಯಾಯದ ಪರವಾಗಿ ಇರುವಂತವ್ರು, ನಿಮಗೇನಾದ್ರು ಬದ್ಧತೆ ಇದು ಇತ್ತಪ್ಪ ಅಂತಂದ್ರೆ ನೀವು ಈ ರೀತಿ ಮಾತಾಡಕ ಹೋಗಬಾರ್ದು ಅಂತೇಳಿ ಈ ರೈತ ಸಂಘದ ಹಾಗೂ ಹಸಿರು ಸೇನೆ ತತ್ವಾದರ್ಶಗಳನ್ನ ನೀವು ಪಾಲನೆ ಮಾಡ್ತೀರಿ ಅಂತೇಳಿ ನಾನು ಮತ್ತೊಮ್ಮೆ ನಿಮ್ಗೆ ಸೂಕ್ತವಾಗಿ ಎಚ್ಚರಿಕೆ ಕೊಟ್ಟ ನಾನು ಮಾತು ಮುಗಿಸ್ತೇನೆ. ಏನೋ ಸ್ವಲ್ಪ ಭಿನ್ನಾಭಿಪ್ರಾಯ ಅವ್ರು ಯಾರು ಹೋಗ್ಯಾರ ಯಾರೂ ಹೋಗಿಲ್ಲ. ಹೋಗಲಾರ್ದನ
ಇಂಥ ಒಂದು ಕೋಕ ಕೆಲಸಕ್ಕೆ ಕೈ ಹಾಕ್ತಾರಂದ್ರೆ ಇದು ಒಂದು ವಿಚಿತ್ರ. ಯಾಕಂದ್ರೆ ನಮ್ಮ ಪಕ್ಷ ಜಾತ್ಯತೀತ ಮನೋಭಾವನೆ ಹೊಂದಿದಂಥ ಕಾಂಗ್ರೆಸ್ ಪಕ್ಷ ಮತ್ತು ಇವತ್ತು ನಮ್ಮ ನಾಯಕರು ಜಾತ್ಯತೀತ ಮನೋಭಾವನೆಯನ್ನು ಹೊಂದ್ಯಾರಂತ ಇಷ್ಟು ವರ್ಷ ಅಧಿಕಾರಕ್ಕೆ ಅದಾರ. ಅವರು ಜಾತಿಯನ್ನು ಮಾಡ್ತಿದ್ರು ಅಂದ್ರೆ ಅವ್ರ ಅಧಿಕಾರಕ್ಕೆ ಎಂದೂ ಇರ್ತಿದ್ದಿಲ್ಲ. ಇವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಗ್ಯಾರಂಟಿ ಕಮಿಟಿ ಅಧ್ಯಕ್ಷರು ಯಾರದಾರ ಅನ್ನೋದು ಬೆಳಗಾನೂರವ್ರಿಗೆ ಗೊತ್ತೈತೆ ಅನ್ನೋ ಯಾರಿಗೂ ಗೊತ್ತು. ಬೆಳಗಾನೂರವ್ರಿಗೆ ಗೊತ್ತೈತಿಲ್ಲ ಯಾರಿಗೂ ಗೊತ್ತಲ್ಲ ಯಾರದಾರ ಅಂತಂದು. ಆಮೇಲೆ ಇವತ್ತು ಬೆಳಗಾನೂರವ್ರಿಗೆ ನಾವು ಒಂದು ಮಾತು ಹೇಳ್ತೀನಿ. ಇವತ್ತು ಕೆಲವೊಮ್ಮೆ ಕ್ಷೇತ್ರದಾಗ 2ನೇ ತಲೆಮಾರಿನಾಗ ಇವತ್ತು ವಿಜಯಾನಂದ ಕಾಶ್ಯಪ್ನವರ ಫ್ಯಾಮಿಲಿ 2ನೇ ತಲೆಮಾರಿನಾಗ ಕಾಂಗ್ರೆಸ್ನಾಗ ಐತಿ, ಅಧಿಕಾರದಾಗ 2ನೇ ತಲೆಮಾರಿನಾಗ ಅದಾರ. ಇವತ್ತು ಸನ್ಮಾನ್ಯ ಚಿಮ್ಮನಕಟ್ಟಿ ಸಾಹೇಬರು ಇವತ್ತು ಅವ್ರ ಚಿರಂಜೀವನಿ 2ನೇ ತಲೆಮಾರಿನಾಗ ಅವರು ಕಾಂಗ್ರೆಸ್ನಾಗ ಅದಾರ. ಇದು ಅವ್ರಿಗೆ ಗೊತ್ತಾಗೈತೆ ಇಲ್ಲೋ. ಇವತ್ತು ನಮ್ಮ ಮೇಟಿ ಸಾಹೇಬರು ಇವರೆಲ್ಲ ಯಾಕೆ ಅದಾರ ಅಂದ್ರೆ ಗಟ್ಟಿಯಾಗಿ ಕೆಲಸ ಮಾಡಿ ಪಕ್ಷದ ಒಂದು ನಿಷ್ಠೆಗೆ ಬದ್ಧರಾಗ್ಯಾರತ್ತದಾರ. ಇಂಥ ಒಬ್ಬ ಜಾತಿ ಮಾತಾಡೋನ್ನ ಇದಕ್ಕೆ ಇವ್ರು ಯಾರೂ ಇಲ್ಲ. ತನಗೆ ಸಂಬಂಧ ಇಲ್ಲದ ವಿಷಯವನ್ನು ಎದಕ್ಕೆ ಮಾತನಾಡುವಂಥ ಹವ್ಯಾಸವನ್ನು ದಯಮಾಡಿ ಬಿಡಬೇಕು. ಇವತ್ತು ನಮ್ಮ ಶಾಸಕರು ಇವತ್ತು ಎಷ್ಟೋ ಕಮಿಟಿಗಳು ಆಗ್ಯಾವ. ಇವತ್ತು ಉದಾಹರಣೆಗೆ ಪಟ್ಟಣ ಪಂಚಾಯತಿ ಕಮಿಟಿಯ 3 ಮಂದಿ ನಾಮಿನೇಟ್ ಮಾಡೋದಿತ್ತು. ಅಲ್ಲಿ ಯಾರನ್ನು ಮಾಡ್ಯಾರ? ಸಿದ್ದಪ್ಪ ಸಾರಾವರಿ ಅವ್ನು ಗೊತ್ತೈತಿಲ್ಲ ಯಾರಿಗೆ ಗೊತ್ತ ಇವ್ಗೆ. ಆಮೇಲೆ ನಮ್ಮ ಬಸವರಾಜ ಹಳದಮಣಿಯವ್ರು ಅದಾರ. ಆಮೇಲೆ ನಮ್ಮ ಬದಾಮಿ ವಾಚಬೇಕರ್ ಅವ್ರು ಅದಾರ. ಅವ್ರು ಯಾವ ಇದ್ರವ್ರು 3 ಮಂದಿ ಸ್ವಲ್ಪ ಅವಲೋಕನೆ ಮಾಡಬೇಕು. ಇವತ್ತು ನಮ್ಮ ಗ್ಯಾರಂಟಿ ಕಮಿಟಿ ಒಳಗೂ ಶ್ರೀಶೈಲ ಅಂಟಿನವ್ರು ಅದಾರ, ನಮ್ಮ ಸಹೋದರ ಅನಿಲ್ ಅದಾನ, ಶಿವಾನಂದ ಮಾಧರ್ ಅವ್ರು ಅದಾರ, ಆಮೇಲೆ ಶಿರಗುಪ್ಪಿ ಜುಂಜೂರಿ ಅವ್ರು ಅದಾರ, ಕಟ್ಟಾಪ್ನವ್ರು ಅದಾರ. ಇವರೆಲ್ಲ ಯಾರು? ಇಡೀ ನಮ್ಮ ತಾಲೂಕಿನೊಳಗೆ ಯಾವ ನಾಮಿನೇಟ್ ಆಗಲಿ ಏನಾಗಲಿ ಎಲ್ಲ ಜನಾಂಗಕ್ಕೂ ಹರಿದು ಕೊಟ್ಟು ಹಂಚಿಕೆ ಮಾಡಿದವಂಥವ್ರು ಯಾರಾದರೂ ಇದ್ರೆ ಈ ರಾಜ್ಯದವ್ರು ಅವ್ರು ಗೆದ್ದಿಪ್ಪ. ಅದನ್ನೇನು ಗೊತ್ತಾಗಲಾರ್ದ ಅವರಿಗೆ ಉಗಳಾಕೆ ಬರೋಂಗಿಲ್ಲ. ಯಾರಿಗೂ ಉಳ್ಬೇಕವ್ರು ಹೇಳಿ ನೋಡು. ಹಾಂ, ಒಬ್ಬ 75 ವರ್ಷದ ಹಿರಿಯ ರಾಜಕಾರಣಿಗಳಿಗೆ ಮಾತನಾಡುವಂಥ ಪದ ಅಲ್ಲಿದು. ಮತ್ತು ನಮ್ಮ ತಾಲೂಕದಾಗ ಏನಾದರೂ ಹಿಂದಕ್ಕೆ ಕೆಲವೊಂದು ಆಗ್ಯಾವ ಹಂಗೆ ಏನಾದ್ರು ಗಂಗೆ ನಾವು ಕಾರ್ಯಕರ್ತರು ಅಂದ್ರೆ ಯಾವುದೂ ಸಹಿಸುವುದಿಲ್ಲ ನಾವು. ಮತ್ತು ಅವ್ರಿಗೆ ಸಂಬಂಧ ಇಲ್ಲದ ವಿಷಯ, ಸಂಬಂಧ ಇರಲಾರದ ವಿಷಯದೊಳಗೆ ಬಂದು ಈ ರೀತಿ ಮಾತನಾಡಿ ಜಾತಿಯ ಗಲಿಬೆಯನ್ನು ಎಬ್ಬಿಸ್ತಾನೆ ಅಂದ್ರೆ ಎಲ್ಲರೂ ವಿಚಾರ ಮಾಡಬೇಕು. ಹೇಳ್ರಿ ನಮ್ಮ ಕಾಕಂಡಿಕೆರವ್ರ ಏನಾರ ಅವಳಂತೆ ಹೋಗ್ಯಾರೋ, ಪ್ರವೀಣ್ ಗೌಡರ ಹೋಗ್ಯಾನೋ, ನಮ್ಮ ಮೀರೇಜ್ ಪನ್ನಿ ಮಾತಾಡತ್ತಿದ್ರು ಹೋಗ್ಯಾರೋ. ಇವಂಗೆ ಏನು ಹರ್ಕತೆ ಆಗೈತೆ ಅಂತ ಮಾರಾಯ. ಹಾಂ, ಇವತ್ತು ಅಭಿವೃದ್ಧಿ ಏನು ಮಾಡಬೇಕು, ಈ ಕ್ಷೇತ್ರದ ಕೆಲಸ ಹೆಂಗೆ ಮಾಡಿಕೊಳ್ಳೋದು JT ಪಾಟೀಲ್ರಿಗೆ ಇರುವಂಥ ವ್ಯವಸ್ಥೆ ಮತ್ತೊಬ್ಬರಿಗಿಲ್ಲ. ಯಾಕಂದ್ರೆ ಪ್ರತಿದಿನ ಮುಂಜಾನೆ 8 ರಾತ್ರಿ 8:30-9 ಕೆಲಸ ಮಾಡೋರು. ಇವತ್ತು ಎಲ್ಲ ಕ್ಷೇತ್ರದಲ್ಲಿ ನೋಡಿದರೂ ಕೂಡ ಇವ್ರು ಮಾತು ಹಂಗಟ್ಟು ಗುದ್ದಾಡಿ ಯಾವ ಗ್ರ್ಯಾಂಡ್ ತಂದು ಕೆಲಸ ನಡೆದುತ್ತೆ. ಬಹುತೇಕ ನೀವು ಎಲ್ಲ ಕಡೆ ಅವಲೋಕನ ಮಾಡಿ ಬಿಳಿ ತಾಲೂಕಿನ ಏನು ಕೆಲಸ ನಡೆದಲತ್ತಾನ. ದಿನದ ಪೇಪರ್ದವ್ರು ಎಲ್ಲರೂ ಎಲ್ಲ ಕೆಲಸಕ್ಕೆ ಪೂಜೆಗೆ ಹೋಗ್ತೀರಿ, ಪೂಜೆ ಹಂಗೆ ಸುಮ್ಮನೆ ಮಾಡಿ ಚಾಕುಡು ಬರ್ತಾರೆ. ಅಮೃತಜೀರಿ ಒಳಗಡೆ 8 ಕಾರ್ಯಕ್ರಮ ಆಗ್ಯಾವ. ಸುಮಾರು 30 ಕೋಟಿ ಇದನ್ನು ಕಾರ್ಮಿಕ ಅದಕ್ಕೆ 2 ML ಟಿಕೆಟ್ ಕೊಡ್ತಾರ ವರ್ಷ, ಏನ 5 ವರ್ಷಕ್ಕೊಮ್ಮೆ. ಅಂದ್ರೆ ಏನು ಉಳಿದ ಜಾತಿಯವ್ರು ಎಲ್ಲರೂ ಹೋಗೇ ಬಿಡ್ತಾರೆ. ಯಾಕಂದ್ರೆ ಹೋಗಿ ಹೊರಗೆ ಹೋಗೇ ಬಿಡ್ದು ಅವ್ರು. ಮತ್ತು ಅವ್ರಿಗೆ ಬೇಡ ಹಾಂ, ಎಲ್ಲ ನಮ್ಗೆ ಕೊಟ್ರೆ ಮತ್ತು ಉಳಿದ ಜಾತಿಯವ್ರು ಏನು ಮಾಡ್ಬೇಕು? ಮತ್ತು ಆಲ್ರೆಡಿ ರಾಜ್ಯದ ಮುಖ್ಯಮಂತ್ರಿ ನಮ್ಮವ್ರು ಅದಾರ. ಮತ್ತು ಇವ್ರು ಯಾರು ರೀ ನಮಗೆ ಮಾತಾಡೋರು? ನಮಗೆ ಏನು ಕಡಿಮೆ ಮಾಡ್ಯಾರ? ಪಕ್ಷ ಏನು ಕಡಿಮೆ ಮಾಡೈತೆ ನಮಗೆ? ಹಾಂ, ಎಲ್ಲಾರನ್ನೂ ಸಾಹೇಬರು JT ಪಾಟೀಲ್ ಸಾಹೇಬರು ತಮ್ಮ ಮನ್ಯಾಗ ಮಕ್ಕಳು ಬಿಟ್ಟು ಹೊರಗಿನವ್ರು ನಮ್ಮ ಮಕ್ಕಳ ಜೊತೆ ನೋಡ್ಕೊತಾರ. ಅವರು ಏನೋ ಜಗಳ ಜೊಟ್ಟಿದ್ರು ಏನು ಬೇರೆ ಪಕ್ಷದವ್ರು ಬಾಯ್ ಮಾಡಿ ಅವ್ರ ಜಾತ್ರೆ ಮಾಡಪ್ಪ ಯಾರಾದ್ರೂ ಅನ್ಸ್ಕೊಂಬರ್ತಾರ, ಕಲ್ಲು ಸುಂಬರ್ತಾರ. ಜಗಳದವ್ರಲ್ಲ, ಜಗಳ ಹತ್ತವ್ರಲ್ಲ ಅಂಥವ್ರು. ಇವ ಒಬ್ಬ ಚೂತೆ ಹುಡುಗನ ಬಿಟ್ರ ಅಂತ ಹೇಳ್ತಾನ. ಈ ಮೊದಲ ಮೈಯಾಗ ಪ್ರಜ್ಞೆ ಇಟ್ಕೊಂಡು ಮಾತಾಡ. ನೀನು ಒಬ್ಬ ಸಂಘ ರೈತ ಸಂಘದ ಅವಧಿ, ಇಂಥ ಭಾಷೆ ನಿನ್ನ ಭಯ ಬರಬಾರ್ದು. ದಟ್ ನೀ ಎದಕ್ಕೆ ಸ್ಟಾರ್ಟ್ ಮಾಡ್ಬೇಕು? ರೈತರಿಗೆ ನೀರು ಬರಲಿಲ್ಲ ಅಂದ್ರೆ, ಕಬ್ಬಿನ ಬೆಲೆ ಏರಿಲ್ಲ ಅಂದ್ರೆ, ಅದ್ರಾಗ ಏನಾರ ನಿನಗೆ ಅನ್ಯಾಯ ಆದ್ರೆ ನೀ ಮಾಡ. ನಿನಗೆ ನಾವು ಸಬಾಷ್, ನಾವು ಪಕ್ಷದಾಗೋದೇವು, ಭಾಳ ರೈತರು ನಾವದು ಇಲ್ಲ ಅನ್ನಂಗಿಲ್ಲ. ಮತ್ತು ನೀ ಎಲ್ಲ ಬಿಟ್ಟು ಅವು ಎಲ್ಲ ಹೊರಗಿಟ್ಟು ಈ ರಾಜಕೀಯ ಗಂಟು ಬಿದ್ದಿ ಅಂದ್ರೆ ನೀನು ಕಡೆಗೆ ರೈತ ತೆಗೆದ್ಬಿಡು, ರಾಜಕೀಯ ಬಾ. ಆಗ ನೋಡು ನಿಂದ
ಮತ್ತು ನೀ ಯಾವ ಏನಾರ ಒಂದು 4 ದುಡ್ಡು ಕೊಟ್ಟು ಕಸಿ ಹಚ್ಚಿದವ್ರ ಈ ದಗದ ಅಲ್ಲಿದ ನೀ ರೊಕ್ಕದ ಆಸೆ ಈ ದಗದ ಮಾಡ್ತಿ ನಾ ಇದ್ರೆ ಹೇಳ ಇಲ್ಲ ಇದ್ರಾಗ ಒಂದು ಇಡೇ ಬಿಟ್ಟಾರ ಆದ್ರೆ ಯಾವ ತಪ್ಪೈತೆ ಯಾವ ಹೆಚ್ಚು ಬೇದಾನ ಅದಕ್ಕೆ ಬುದ್ಧಿ ಹೇಳ ತಪ್ಪು ಮಾತಾಡೋ ಬುದ್ಧಿ ಇದ್ದವ್ರೆ ಸಭಾಸತ್ತಿದ್ದೇವೆ ನಾವು ಇವನೇ ಬಗೆಹರಿಸಿ ಬಿಡಪ್ಪ ನಮ್ಮ ಪಕ್ಷದ ಜಗಳ ಆಗ್ತಿದ್ದೇವೆ ನಾವು ಎಲ್ಲ ಬಿಟ್ಟಾನ ಸುಮ್ ಕೂತಾರ ಬೇಯಾಕತ್ತಾನ ಎಲ್ಲೈತ್ರಿ ನ್ಯಾಯ ನ್ಯಾಯ ಎಲ್ಲಿದೆ ಹೇಳ್ರಿ ಅಂದ್ರೆ ಸುಮ್ ಕೂತಾರ ಸುಮಾರು ಹೆಸರು ಪಡ್ರಿ ಬೇಯ್ತಾನ 10,000 ಜನಕ್ಕೆ ನೌಕರಿ ಕೊಟ್ಟಾರ ಅವ್ರು ಬಡ್ರಿಗೆ ನಮ್ಮ ಜಿ ಟಿ ಪಾಡ್ರು ಏನೋ ಬಂದ್ರು ಬಡ್ರಿಗೆ ಹಾಕ್ತಾರ ಅವ್ರ ಮನ್ಯಾನ ಒಬ್ಬರು ಕಾರ್ಬಾರ್ ಮಾಡ್ತಾರ ಒಬ್ಬರು ಬರಂಗಿಲ್ಲ ಜಿ ಟಿ ಪಾಡ್ರು ಒಬ್ರ ಊದ ಪಾರ್ಟಿ ಅವ್ರು ನೋಡ್ರಿ ಮನೇಶ್ ಮಂದಿನ ರಾಜಕೀಯ ಮಾಡ್ತಾರ ಅವ್ರ ಬೇಸಿಯವರಿಗೆ ಏನ ಅಂತವ್ರ ಬೇಸಿಯವರಿಗೆ ಒಂದು ಮಲೆ ಕೂಸು ಮೊದಲಾಗಿ ಜಿಟ್ಟು ಪಾಡ್ ಮನೆ ಯಾರು ಏನು ಮಾಡಂಗಿಲ್ಲ ಏನಿದ್ರು ಅವರ ಬಗ್ಗೆ ಇರ್ತಾರೆ ಈಗ ಜಾತಿಗೊಬ್ಬೊಬ್ರನ್ನ ಅಧಿಕಾರ ಕೊಡ್ತಾರ ನಿಮ್ಮ ಮುಂದೆ ನೀನು ಮಾತಾಡಪ್ಪ ನಿಮ್ಮ ಮಂದಿಗೆ ನೀನು ಮಾತಾಡಪ್ಪ ನೀನ ಬಗ್ಗೆ ಹರ್ಸ್ಕೊತ್ ಹೇಳಿ ಹೋಗ್ಬಿಡ್ತಾರ ಅವರು ಇದಾ ಶಿವಾನಂದ ಒಂದು ಮಾತು ಹೇಳಿದ ಸಾಹೇಬ್ರ ನಮಗೆ ಕಿಮ್ಮತ್ ಕೊಡಾಡಿ ಇವು ಚೀಫ್ ಆಫೀಸರ ನೋಡಿ ಹೇಳಿ ಅವ್ರ ಹೆಣ್ಮಕ್ಳು ಅಧ್ಯಕ್ಷದ ಯಾವ ಕೊಟ್ಟು ಕುದುರೆ ಏರದವ ಈರುನಲ್ಲ ಸೂರ್ಯನಲ್ಲ ಪಂಚಾಯತ್ ಅವ್ರು ಒಟ್ಟ ಕೈ ಇಡಂಗಿಲ್ಲ ನೀನು ಅಧ್ಯಕ್ಷ ನೀನ ನಿವಾಸದ ನಂದಲ್ಲ ಅದು ನಿಂದ ನೀ ಮಾಡ್ಕೋಬೇಕ ನಾನು ಎದುರಿಗೆ ಮಾತಾಡಿದ ಮಾತೀವು ಮತ್ತೊಬ್ರು ನೋಡು ಬಂದ್ ಬಿಲ್ ಬ್ಯಾರೆ ಇದಕ್ಕೆ ಹಾಕ್ತಾ ಕೂತಾರ ಪಂಚಾಯತಿಗೆ ಬಂದ್ ಬಿಲ್ ಮೆಂಬರ್ಗಳು ಹೊಯ್ಕೊಂಡು ಹೋಗ್ಯಾರ ಅಂಥವ್ರಲ್ಲ ಸಾಹೇಬ್ರು ತಿಳ್ಕೊರಿ ಇಂಥವ್ರೆಲ್ಲ ಏನು ಹೇಳ್ಯಾನಂದ್ರೆ ಅದು ನಮ್ಮದು ಅಸ್ತಸ್ತು ಕಡಿಮೆ ಆಗೋದಿಲ್ಲ ನಮ್ಮ ಪಕ್ಷದ್ದು ಕಡಿಮೆ ಆಗೋದಿಲ್ಲ ನಮ್ಗೆ ಸಂಬಂಧ ಇಲ್ಲ ನಾನು ಯಾವ ಮಾತು ಪಾರ್ಟಿ ಬಗ್ಗೆ ಒಂದು ಪ್ರೆಸ್ ಮೀಟ್ ಕೊಟ್ಟಾರ ನಮ್ಮ ಇವರು ಯಾರು ಅಂಬಲ್ಜೇರಿ ಬಳಗಾನೂರು ಅವ್ರೇನು ನಮ್ಮ ಪಾರ್ಟಿಗೆ ಸಂಬಂಧ ಆದವ್ರಲ್ಲ ನಮ್ಮ ಪಾರ್ಟಿಗೆ ಸಂಬಂಧ ಇರಲಾರ್ದವ್ರು ಆ ರೀತಿ ಮಾತಾಡೋದಂದ್ರೆ ಒಂದು ತಪ್ಪಾಕತ್ತದ ಏನು ಮಾತಾಡಿರಪ್ಪ ಹಿಂದುಳಿದ ವರ್ಗದವ್ರಿಗೆ ಸ್ಥಾನಮಾನ ಕೊಡೋದು ಕೇಳ್ಯಾರ ಹಿಂದುಳಿದ ವರ್ಗದವ್ರಿಗೆ ಸ್ಥಾನಮಾನಪ್ಪ ಅಂತಂದ್ರೆ ಈ ಸದ್ಯ ಈಗ ನಮ್ಮಲ್ಲಿ ಬದಾಮಿ ಒಂದು ಕೊಟ್ಟಾರ MLA ಹಿಂದುಳಿದ ವರ್ಗದವ್ರಿಗೆ ಐತಿ ಬಾಗಲಕೋಟೆಗೆ ಐತಿ ಮತ್ತು ಉಳಿಕೆದಾರಿಗೆ ನಮಗೆ ಬೇಕು ಅನ್ನೋದು ಒಂದು ತಪ್ಪದು ಆ ಮಾತು ಅದನ್ನು ಮಾತಾಡಬಾರ್ದಾಗಿತ್ತು ಮಾತಾಡ್ಯಾರ ಒಂದೇದು ಮುಂದೆ ಸ್ಥಾನಮಾನ ಕೊಡೋದು ಎಲ್ಲರಿಗೆ ಕೊಟ್ಟಾರ ಹಿಂದುಳಿದ ವರ್ಗದವ್ರಿಗೆ SC ಬತ್ತು ST ಅಲ್ಪಸಂಖ್ಯಾತರಿಗೆ ಎಲ್ಲ ಸ್ಥಾನಮಾನ ಅದಾವ ಎಲ್ಲರಿಗೆ ಒಂದೊಂದು ಸ್ಥಾನಮಾನ ಕೊಟ್ಟದ್ದು ಅದಾವ ಯಾವುವು